ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೈತ್ರಿ ಚಾನಲ್. ಸೊ ನೀವೇನೆಲ್ಲ ಡೌಟ್ಸ್ ಕೇಳಿದ್ದೀರಾ, ಸೊ ಪಟ ಪಟ ಅಂತ ಆನ್ಸರ್ ಮಾಡ್ತಾ ಹೋಗ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ರಿಜಿಸ್ಟರ್ ಮಾಡಿದ್ದೀನಿ ಮ್ಯಾಮ್, ಬಟ್ ಲಾಗಿನ್ ಆಗ್ತಾ ಇಲ್ಲ. ಸೊ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಇವತ್ತು ಲಾಗಿನ್ ಹೇಗೆ ಆಗಬೇಕು ಅಂತ. ಆ ವಿಡಿಯೋ ನೋಡಿಕೊಂಡು ಲಾಗಿನ್ ಆಗಿ, ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು ಮೇ ಆ್ಯಂಡ್ ಜೂನ್ DBT ಪೋಸ್ಟ್ ಅಮೌಂಟ್ ನಾಟ್ ಕ್ರೆಡಿಟೆಡ್. ಓಕೆ, ಜೂನ್ ಇವಾಗ ಕೇಳಕ್ ಹೋಗ್ಬೇಡಿ, ಬಿಕಾಸ್ ಆಗಸ್ಟ್ ಅಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದಾಗ ಜೂನ್ ಅಪ್ಡೇಟ್ ಆಗುತ್ತೆ. ಸೊ ಮೇ ಅಂತಂದ್ರೆ ಈ ಮಂತು ಲಾಸ್ಟ್ ಎಂಡಿಂಗ್ ಅಲ್ಲಿ ನಾವು ಹಾಕ್ತಿವಿ ಅಂತ ಯುವಾನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ. ಸೊ ನೋಡೋಣ, ವೇಟ್ ಮಾಡೋಣ. ಓಕೆನಾ. ಸೊ ಮ್ಯಾಮ್ ಇಸ್ ಶೋಯಿಂಗ್ ಆಲ್ರೆಡಿ ರಿಜಿಸ್ಟರ್ ಇನ್ 2019. ಓಕೆ, ಆಲ್ರೆಡಿ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿದ್ದೀರಾ, ತುಂಬಾ ಜನರು ಇದೇ ಡೌಟ್ಸ್ ನ ಕೇಳ್ತಾ ಇದ್ರಿ. ನಾವು ರಿಜಿಸ್ಟ್ರೇಷನ್ ಆಗಿದ್ದೀವಿ ಆಲ್ರೆಡಿ, ಆಗಿ ನಾವು ರಿಜಿಸ್ಟ್ರೇಷನ್ ಆಗ್ಲೇಬೇಕಾ ಅಂತ ಕೇಳ್ತಾ ಇದ್ರಿ. ಸೊ ಕಾಮನ್ ಆಗಿ ಇದೇ ಜಾಸ್ತಿ ಕಾಮೆಂಟ್ಸ್ ಬಂದಿರೋದು. ಸೊ ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಆಗಿದ್ದೀರಿ ಅಂತಂದ್ರೆ ಮತ್ತೆ ರಿಜಿಸ್ಟರ್ ಆಗೋ ನೆಸೆಸರಿ ಇಲ್ಲ. ಓಕೆನಾ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ್ರೆ ಸಾಕು, ನೀವು ಯುವಾನಿಧಿ ಅಮೌಂಟ್ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ತುಂಬಾ ಜನರು ಅದೇ ರಿಜಿಸ್ಟರ್ ಮಾಡಿ ಕಾಮೆಂಟ್ಸ್ ಮಾಡಿದ್ದೀರಾ. ಓಕೆ, ವಾಟ್ ಇಫ್ ಐ ಆಲ್ರೆಡಿ ರಿಜಿಸ್ಟರ್ ಇನ್ ಕೌಶಲ್ಯ ಕರ್ನಾಟಕ, ದೆನ್ ವೆನ್ ಐ ವಿಲ್ ಗೆಟ್ ಅಮೌಂಟ್ ಆಫ್ ಮೇ ಅಂಡ್ ಜೂನ್. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ರಿಜಿಸ್ಟ್ರೇಷನ್ ಆದ್ರೆ ದುಡ್ಡು ಬರುತ್ತೆ ಅಂತ. ಅಂಡ್ ಜೂನ್ ಜುಲೈ ಅಮೌಂಟ್ ಯಾವಾಗ ಬರುತ್ತೆ? ಓ ಮೈ ಗಾಡ್, ಬಿಕಾಸ್ ನೀವು ಇನ್ನು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟೇ ಇಲ್ಲ. ಜೂನ್ ಜುಲೈ ಮಂತ್ದು ಅಮೌಂಟ್ ಎಲ್ಲಿಂದ ಬರುತ್ತೆ ಹೇಳಿ? ಸೊ ಬರೋದಿಲ್ಲ. ಆಗಸ್ಟ್ ಅಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ, ಆಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಓಕೆ, ಸೊ ಏಪ್ರಿಲ್ ಅಮೌಂಟ್ ಸ್ಟಿಲ್ ಪೆಂಡಿಂಗ್. ಏಪ್ರಿಲ್ ಅಮೌಂಟ್ ಪೆಂಡಿಂಗಾ? ಓಕೆ, ಯಾಕೆ ಈ ತರ ಆಗ್ತಾ ಇದೆ ಗೊತ್ತಿಲ್ಲ. ನೀವು ಯುವನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ವಿಚಾರಿಸಬಹುದು. ಬಿಕಾಸ್ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಂದು ಲೈಕ್ ಅಪ್ಲಿಕೇಶನ್ ನಂಬರ್ ಎಲ್ಲಾನು ಕೇಳ್ತಾ ಇದ್ದಾರೆ. ಬಿಕಾಸ್ ನನ್ನ ಹತ್ರ ಅಪ್ಲಿಕೇಶನ್ ನಂಬರ್ ಇಲ್ಲ, ಐ ಆಮ್ ನಾಟ್ ಎ ಯುವನಿಧಿ ಹೋಲ್ಡರ್, ಸೊ ಐ ಕಾಂಟ್ ಹೆಲ್ಪ್ ಯು. ಓಕೆ, ಸೊ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ನಾನು ಯುವನಿಧಿಯಿಂದ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಆದ್ರೆ ಈ ತರ ಪೆಂಡಿಂಗ್ ಇದೆ ಏಪ್ರಿಲ್ ಮಂತ್, ಮೇ ಮಂತ್ ಅಂತ ಪರ್ಸ್ನಲಿ ಈ ತರ ಕೇಳಕ್ ಹೋದ್ರೆ ನನ್ನ ಒಂದು ಅಪ್ಲಿಕೇಶನ್ ನಂಬರ್ ಅವರು ಕೇಳ್ತಾರೆ, ಅದು ನನ್ನ ಹತ್ರ ಇಲ್ಲ. ಓಕೆನಾ. ಸೊ ಅಕ್ಕ ವೆಬ್ಸೈಟ್ ಹೋದ್ರೆ ಏನೇನೋ ಡೌನ್ಲೋಡ್ ಆಗ್ತಾ ಇದೆ, ಬ್ಯಾಡ್ ಬ್ಯಾಡ್ ಪಿಕ್ಚರ್ಸ್ ಬರುತ್ತೆ, ಪ್ಲೀಸ್ ರಿಪ್ಲೈ. ಓಕೆ, ಇದು ಫಸ್ಟ್ ಟೈಮ್ ನೀವು ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಬ್ಯಾಡ್ ಅನ್ವಾಂಟೆಡ್ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಸೊ ನೀವು ಡಬಲ್ ಕ್ಲಿಕ್ ಮಾಡಿ. ಇವಾಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಅವಾಗ ಕರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಇದು ಕೂಡ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ನೀವು ಫುಲ್ ವಿಡಿಯೋ ನೋಡಿದ್ದೀರಿ ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿ ಡೌಟ್ಸ್ ಬರೋದಿಲ್ಲ, ಬಿಕಾಸ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಬ್ಯಾಡ್ ಅನ್ವಾಂಟೆಡ್ ವೆಬ್ಸೈಟ್ ಓಪನ್ ಆಗ್ಬಾರ್ದು ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿರೋದು. ನೀವು ಫುಲ್ ವಿಡಿಯೋ ನೋಡಲ್ಲ, ನಿಮ್ಗೆ ಗೊತ್ತಾಗಲ್ಲ. ಓಕೆನಾ. ಸೊ ಯುವಾನಿಧಿ ಪ್ಲಸ್ ಬೆನಿಫಿಟ್ಸ್ ತಿಳಿಸಿ ಕೊಡಿ ಮೇಡಮ್. ಓಕೆ, ಐ ವಿಲ್ ಚೆಕ್ ಆನ್ ದಿಸ್. ಪ್ಲಸ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಓಕೆ, ಕೌಶಲ್ ಕಾರ್ಗೆ ಹೇಗೆ ರಿಜಿಸ್ಟರ್ ಆಗೋದು ಮ್ಯಾಮ್? ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ರಿಜಿಸ್ಟರ್ ಆಗೋದು ಪಾರ್ಟ್ 1 ಇರುತ್ತೆ. ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಹೇಗೆ ಆಗ್ಬೇಕು ಅಂತ ಅದು ಪಾರ್ಟ್ 2 ಇರುತ್ತೆ. ಪಾರ್ಟ್ 1 and 2 ಎರಡು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಮ್ಯಾಮ್ ಆಧಾರ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಪೇಜ್ ಬರ್ತಾ ಇಲ್ಲ ಮ್ಯಾಮ್, ರಿಪೀಟ್ ಆಗ್ತಾ ಇದೆ ಆಧಾರ್ ನಂಬರ್ ಅಂತ. ಯಾಕೆ ಈ ತರ ಪ್ರಾಬ್ಲಮ್? ಬಿಕಾಸ್ ಆಫ್ ಸರ್ವರ್ ಇಶ್ಯೂಸ್ ಇರಬೇಕು. ನಾಟ್ ಟು ವರಿ, ಅಗೇನ್ ನೀವು ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ, ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ ನೋಡಿ. ಓಕೆ ಅಕ್ಕ, ಪ್ಲೀಸ್ ರಿಪ್ಲೈ ಮಾಡಿ, ರೆಸ್ಯೂಮೆ ಅಪ್ಲೋಡ್ ಆಯ್ತಾ ಇಲ್ಲ, ಏನು ಮಾಡೋದು? ಆಗ್ತಾ ಇದೆ ಅಲ್ವಾ, ತುಂಬಾ ಜನರಿಗೆ ಆಗ್ತಾ ಇದೆ, ನಿಮ್ಗೆ ಏನಕ್ಕೆ ಆಗ್ತಾ ಇಲ್ಲ? ನೀವು ಫಸ್ಟ್ ನಿಮ್ಮ ಒಂದು ರೆಸ್ಯೂಮೆನ PDF ಫಾರ್ಮೆಟ್ ಅಲ್ಲಿ ಇದು ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಅಂಡ್ ಅವರು ಮೆನ್ಷನ್ ಮಾಡಿದ್ದಾರೆ ಇಷ್ಟೇ MB ಅಂತ. ಸೊ ಆ ಒಂದು MB ಅಲ್ಲಿ ನೀವು PDF ಫೈಲ್ ಫಾರ್ಮೆಟ್ ಅಲ್ಲಿ ಮಾಡ್ಕೊಂಡು ಅವಾಗ ಅಪ್ಲೋಡ್ ಮಾಡಿ. ಡೈರೆಕ್ಟ್ ಪಿಕ್ಚರ್ ಅಪ್ಲೋಡ್ ಮಾಡಿದ್ರೆ ತಗೊಳ್ಳಲ್ಲ. ಓಕೆನಾ. ಸೊ ರಿಜಿಸ್ಟ್ರೇಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಲಾಸ್ಟ್ ಡೇಟ್ ಅವ್ರು ಇನ್ನೂ ಮೆನ್ಷನ್ ಮಾಡಿಲ್ಲ. ಸೊ ಏನಾದರೂ ಆ ಥರ ಮೆನ್ಷನ್ ಮಾಡಿದ್ರೆ ನಾನು ನಿಮಗೆ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡಿದರೆ ಮಾತ್ರ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುವಂಥದ್ದು. ಓಕೆನಾ. ಆ್ಯಂಡ್ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಅಲ್ಲ ಮೇಡಮ್ ನೀವು ನೋಡಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಅಂತೀರಾ, ಇನ್ನೊಬ್ರು ಹೇಳ್ತಾರೆ ರಿಜಿಸ್ಟ್ರೇಷನ್ ಆದ್ರೆ ಅಮೌಂಟ್ ಬರಲ್ಲ ಅಂತಿದ್ದಾರೆ, ಏನ್ ಮಾಡೋದು ಮೇಡಮ್? ನೀವು ನಂದು ಕೇಳ್ಬೇಡಿ, ಅವ್ರದ್ದು ಕೇಳ್ಬೇಡಿ. ಬಿಕಾಸ್ ಸೇವಾ ಸಿಂಧು ಅಲ್ಲಿನೇ ಅಫಿಷಿಯಲ್ ವೆಬ್ಸೈಟೇ, ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಕೊಟ್ಟಿರೋದು. ಏನಪ್ಪಾ ಅಂತಂದ್ರೆ, ನೀವು ಏನಾದ್ರೂ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂತಂದ್ರೆ ನಿಮ್ದು ಯುವಾನಿಧಿ ಅಮೌಂಟ್ ಬರೋದಿಲ್ಲ ಅಂತ ಸ್ವತಃ
ಯುವ ನಿಧಿ ಡಿಪಾರ್ಟ್ಮೆಂಟ್ ಅವರೇ ಹೇಳಿದ್ದಾರೆ. ಓಕೆ, ಸೊ ನಾನ್ ಏನ್ ನಿಜವಾಗ್ಲೂ ಅಪ್ಡೇಟ್ ಅವರು ಕೊಡ್ತಾರೆ ಅದೇ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ನನ್ನ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನೀವು ಎಜುಕೇಟೆಡ್ ಇದ್ದೀರಾ, ನಿಮ್ಗೆ ಓದೋದಕ್ಕೆ ಬರುತ್ತೆ, ಸೊ ನೀವೇ ಓದ್ಕೊಂಡು ನೋಡ್ಕೊಳ್ಳಿ ಏನ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ. ಬಟ್ ನನ್ನ ಒಂದು ಕರ್ತವ್ಯ ನಾನು ಹೇಳಿ ತಿಳಿಸ್ಬೇಕು, ಜೆನ್ಯೂನ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನನ್ನ ಒಂದು ಕರ್ತವ್ಯ, ನನ್ನ ಒಂದು ಆಸೆ. ಸೊ ಅದಕ್ಕೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಇವಾಗ ರಿಜಿಸ್ಟ್ರೇಷನ್ ಆದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಅವ್ರ ಮೇಲೆ ಬಿಟ್ಟಿದ್ದು. ಓಕೆನಾ, ಬಟ್ ಅಪ್ಡೇಟ್ ಪ್ರಕಾರ ನೀವೇನಾದ್ರೂ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ದುಡ್ಡು ಬರೋದಿಲ್ಲ ಅಂತ ಅವರೇ ಸ್ವತಃ ಅಪ್ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಸೇವಾ ಸಿಂಧು ಅಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಓಕೆನಾ, ನಮ್ದು 2022 ಪಾಸ್ ಔಟ್ 1 ಇಯರ್ ಆಯ್ತು, ಅಮೌಂಟ್ ತಗೋತಾ ಇದ್ವಿ, ನಾವು ರಿಜಿಸ್ಟ್ರೇಷನ್ ಆಗ್ಬೇಕಾ? ಎಸ್, ಕಂಪಲ್ಸರಿ ನೀವು ಆಗ್ಲೇಬೇಕು. 6 ಮಂತ್ಸ್ ಆಗಿದೆ ಅಂತಂದ್ರೆ ನೀವು ಅಪ್ಲೈ ಮಾಡ್ಲೇಬೇಕು. ಓಕೆನಾ, ಅಂಡ್ ಇವಾಗ ತುಂಬಾ ಜನರು ಕ್ವೆಶನ್ ಮಾಡ್ತಾ ಇರೋದು ಏನು ಅಪ್ಪ ಅಂತಂದ್ರೆ ಕಂಪಲ್ಸರಿ ಟ್ರೈನಿಂಗ್ ಹೋಗ್ಲೇಬೇಕಾ ಮ್ಯಾಮ್ ಪ್ಲೀಸ್ ಅಂತ ಹೇಳಿ. ಸೊ ಇವಾಗ ಅಪ್ಡೇಟ್ ಪ್ರಕಾರ ಅವರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿ ಅಂತ ಅವರು ಹೇಳಿದ್ದಾರೆ. ಓಕೆ, ಸೊ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ಲಾಗಿನ್ ಅಲ್ಲಿ ನೀವು ಏನಾದ್ರು ಅಪ್ಲೈ ಫಾರ್ ಜಾಬ್, ಸ್ಕಿಲ್ಸ್, ಅಪ್ರೆಂಟಿಸ್ಶಿಪ್ ಏನಾದ್ರು ಮಾಡ್ತೀರಾ ಅಲ್ವಾ, ಸೊ ಅಪ್ಲೈ ಮಾಡಿ. ಸುಮ್ನೆ ಅದು ಹೋಗೋದು ಬಿಡೋದು ಆಮೇಲೆ ನೋಡೋಣ. ಓಕೆನಾ, ಫಸ್ಟ್ ನೀವು ರಿಜಿಸ್ಟ್ರೇಷನ್ ಆಗಿ ಅಂಡ್ ನೀವು ಜಾಬ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಜಾಬ್ಸ್ಗೆ ಅಪ್ಲೈ ಮಾಡಿ. ಸೊ ಯಾವ್ದಕ್ಕಾದ್ರೂ ಒಂದು ಅಪ್ಲೈ ಮಾಡಿಬಿಟ್ಟು ಇರಿ. ಓಕೆನಾ, ಸೊ ರಿಜಿಸ್ಟ್ರೇಷನ್ ಎಲ್ಲ ಅದು ನೆಕ್ಸ್ಟ್ ನಿಮ್ಗೆ 100% ಅಪ್ಡೇಟ್ ಕೊಡ್ತಾರೆ ಅವರು. ನೀವೇನಾದ್ರೂ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಟ್ರೈನಿಂಗ್ ಹೋಗ್ಲೇಬೇಕು, ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ, ಈ ಸ್ಟೇಟ್ಗೆ ಹೋಗ್ಬೇಕು ಅಂತ ಕಂಪಲ್ಸರಿ ಒಂದು ಅಪ್ಡೇಟ್ ಕೊಡ್ತಾರೆ ಯುವ ನಿಧಿ ಅವರು. ಸೊ ಅವಾಗ ನೋಡೋದಕ್ಕೆ ಬರುತ್ತೆ. ಸೊ ಓಕೆ, ಸೊ ಇವಾಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ ಅಂತ ಅವರು ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಟ್ರೈನಿಂಗ್ ಹೋಗ್ತೀರಾ ಬಿಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ, ನಿಮ್ಗೆ ಎಕ್ಸ್ಟ್ರಾ ಸ್ಕಿಲ್ಸ್ ನೋಡೋದಕ್ಕೆ ಸಿಗುತ್ತೆ, ಜಾಬ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ಸಾಕಷ್ಟು ಜನರು ಯೂಟ್ಯೂಬ್ ಅಲ್ಲಿ ಜಾಬ್ಸ್ ಬಗ್ಗೆ ಹೇಳ್ತಾರೆ. ಸೊ ಅಲ್ಲಿ ಎಲ್ಲ ನೋಡೋ ಬದಲು ನೀವು ಸೊ ಒಂದು ಜಾಬ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ವಾ, ಸೊ ಅಲ್ಲಿ ಹೋಗಿ ನೀವು ಜಾಬ್ಸ್ಗೆ ಅಪ್ಲೈ ಮಾಡೋ ಬದಲು ಇಲ್ಲಿ ಗೌರ್ಮೆಂಟ್ ಅವರೇ ನಿಮ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಡ್ತಾ ಇರೋದು. ಸೊ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಜಾಬ್ಸ್ಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅಲ್ಲೇ ನಿಮ್ಗೆ ಜಾಬ್ಸ್ ನೋಡೋದಕ್ಕೆ ಸಿಗುತ್ತೆ ಅಲ್ವಾ. ಸೊ ಬೇರೆ ಯೂಟ್ಯೂಬ್ ಚಾನಲ್ ನೋಡೋದೇ ಅವಶ್ಯಕತೆ ಇಲ್ಲ, ಕರ್ನಾಟಕದಲ್ಲೇ ನಿಮ್ಗೆ ಯಾವ್ಯಾವ ಜಾಬ್ಸ್ ಇದಾವೆ, ಯಾವ್ಯಾವ ಕಂಪ್ನಿಯಲ್ಲಿ ಇದಾವೆ, ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಬರುತ್ತೆ. ನಿಮ್ಗೆ ಆಸೆ ಇದ್ರೆ ಜಾಬ್ಸ್ಗೆ ಅಪ್ಲೈ ಮಾಡಿ. ಸೊ ದಿಸ್ ಈಸ್ ದಿ ಬೆಸ್ಟ್ ಅಪಾರ್ಚುನಿಟಿ. ಓಕೆನಾ, ಸೊ ನಿಮ್ಗೆ ಇಷ್ಟ ಇದ್ರೆ ಅಪ್ಲೈ ಮಾಡಿ ಅಷ್ಟೇ. ಓಕೆನಾ, ಸೊ ಟ್ರೈನಿಂಗ್ ಹೋಗ್ಲೇಬೇಕಾ ಅಂತಂದ್ರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಆಸ್ ಪರ್ ದಿ ಅಪ್ಡೇಟ್ ಹೋಗ್ಲೇಬೇಕು ಅಂತ ಏನು ಅವರು ಮೆನ್ಷನ್ ಮಾಡಿಲ್ಲ, ಜಸ್ಟ್ ನೀವು ರಿಜಿಸ್ಟ್ರೇಷನ್ ಆಗಿ ಅಂತ ಮೆನ್ಷನ್ ಮಾಡಿರೋದು. ಓಕೆನಾ ಮ್ಯಾಮ್, ನ್ಯೂ ರಿಜಿಸ್ಟ್ರೇಷನ್ ಅವರು ಏನ್ ಮಾಡ್ಬೇಕು ಅಕ್ಕ? ಅಪ್ಲಿಕೇಶನ್ ಹಾಕಿದ್ದು 2024 ನವೆಂಬರ್. ಓಕೆ, ನೀವು 2024 ನವೆಂಬರಾ? ಓಕೆ, ನವೆಂಬರ್ ಅಲ್ಲಿ ಹಾಕಿದೀರಾ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂಡ್ ನಿಮ್ಗೆ 1 ತಿಂಗಳಾದ್ರೂ ಅಮೌಂಟ್ ಬಂದಿದೆ ಅಂತಂದ್ರೆ ನೀವು ಅಪ್ಲೈ ಮಾಡ್ಬೇಕು, ರಿಜಿಸ್ಟ್ರೇಷನ್ ಆಗ್ಬೇಕು. ಓಕೆನಾ, ಓಕೆ ಅಕ್ಕ, ನಾನು ಅಪ್ಲೈ ಮಾಡಿ 2 ವರ್ಷ ಆಗಿದೆ. ಓಕೆ, ಎಸ್ ಆಗ್ಬೇಕು, ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಯಾವ ಡೇಟ್ ಒಳಗೆ ಆಗ್ಬೇಕು ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ, ಆದಷ್ಟು ಬೇಗನೆ ಆಗಿ. ಓಕೆನಾ, ಸೊ ಇವಾಗ ಎಲ್ಲಾನು ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಅನ್ಕೊಂಡಿದೀನಿ. ಎಲ್ಲಾನು ಸೇಮ್ ಕ್ವಶನ್ ಇದೇ ಬಂದಿತ್ತು. ಸೊ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಸೊ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಅಂಡ್ ತುಂಬಾ ಜನರು ಲಾಗಿನ್ ಆಗೋ ಟೈಮ್ ಅಲ್ಲಿ ಟೋಕನ್ ನಂಬರ್ ನಮಗೆ ಗೊತ್ತಾಗ್ತಾ ಇಲ್ಲ, ಯಾವ ಟೋಕನ್ ನಂಬರ್ ಹಾಕ್ಬೇಕು ಅಂತ ಹೇಳಿದೀರಾ. ಸೊ ನಾನು ಲಾಗಿನ್ ಹೇಗೆ ಆಗ್ಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಪಾರ್ಟ್ 2 ಅಲ್ಲಿ. ಸೊ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟೋಕನ್ ನಂಬರ್ ಅಂದ್ರೆ ಏನು, ನಿಮ್ಗೆ ಏನಾದ್ರು ಪಾಸ್ವರ್ಡ್ ಮರ್ತೋಯ್ತು ಅಂತಂದ್ರೆ ಹೇಗೆ ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಂಡು ಅಪ್ಲೈ ಮಾಡೋದು, ಸೊ ಎಲ್ಲಾನು ತಿಳಿಸಿದ್ದೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.